ಸುದರ್ಶನ್ ರಾವ್ ಅಂತೇಳಿ ರೈತ. ನಾನು ಬೇಸಾಯ ಮಾಡ್ತೇನೆ ಸರ್. ಒಂದು 6ರಿಂದ 7 ಎಕರೆ ತನಕ ಬೇಸಾಯ ಉಂಟು. ಬೇರೆ ಬೇರೆಯವರದ್ದು ಗದ್ದೆ ಎಲ್ಲ ತಗೊಂಡು ಬೇಸಾಯ ಮಾಡ್ತೇವೆ ನಾವು. ಸಾಧಾರಣ ಮಟ್ಟಿಗೆ ಗೊಬ್ಬರ ಹಾಕಲಿಕ್ಕೆ ಆಗಲಿಲ್ಲ, ಆದರೂ ಸಾಧಾರಣ ಮಟ್ಟಿಗೆ ಬಂದಿದೆ ಬೇಸಾಯ. ಅದೀಗ ಕೊಯ್ಯುವ ಟೈಮಲ್ಲಿ ಈಗ ನೋಡಿ ಎಲ್ಲ ಬೆಳೆದು ನಿಂತಿದೆ. ಕೊಯ್ಯುವ ಅಂತ ಹೇಳಿದರೆ 1 ಫೀಟ್ ನೀರು ಉಂಟು ಗದ್ದೆಯಲ್ಲಿ, ಕೊಯ್ಯುವ ಹಾಗೆ ಇಲ್ಲ. ಇನ್ನು ಒಂದು ವೇಳೆ ನಮ್ಮ ಇದರಲ್ಲಿ ಒಂದು ಮಳೆ ಬಿಟ್ಟರೆ ಇನ್ನೊಂದು 15 ದಿವಸ ಬೇಕು ಕೊಯ್ಬೇಕಾದ್ರೆ. ಅದು ನೀರೆಲ್ಲ ಕೆಳಗೆ ಹೋಗಬೇಕು, ಆಮೇಲೆ ಕೊಯ್ಯಬೇಕು, ಮಿಷನ್ ಇಡಬೇಕು. ಆದರೂ ಮಿಷನ್ ಬಂದರೂ ನಮಗಿನ್ನು ಬೈಹುಲ್ಲು ಸಿಗೋದಿಲ್ಲ. ನಮಗೆ ಭತ್ತ ಸಿಗ್ತದೆ, ಭತ್ತ ಒಣಗಿಸ್ಬೇಕು. ಅದಕ್ಕೆ ಒಣಗಿಸಿ ಪುನಃ ಕೊಟ್ಟು ನಮಗೆ ಬೇಕಾದ ರೇಟ್ ನಮಗೆ ಸಿಗೋದಿಲ್ಲ. ಒಂದು ಅಟ್ಲೀಸ್ಟ್ ಒಂದು ಕಿಲೋಗೆ 30 ರೂಪಾಯಿ ಸಿಕ್ಕಿದರೆ ನಾವು ಮಾಡಿದ ಒಂಚೂರು ಸಾರ್ಥಕ. ಈಗ ಇನ್ನು ಮಿಷನ್ ಅವ್ರು ನೋಡಬೇಕು. ಇನ್ನು ಬರುವಾಗ ಅವರು 2.5 ಹೇಳ್ತಾರೆ, 2.25 ಹೇಳ್ತಾರೆ, ಒಬ್ಬೊಬ್ಬರು ಒಂದು ರೇಟ್ ಹೇಳ್ತಾರೆ. ಅದರಲ್ಲಿ ಮಧ್ಯವರ್ತಿಗೆ ತುಂಬ ಜನ ಇದ್ದಾರೆ. ಅದನ್ನೆಲ್ಲ ಬಿಟ್ಟು ಡೈರೆಕ್ಟ್ ರೈತರಿಗೆ ಬಂದರೆ ಸಾಧಾರಣ ಏನೋ ಸ್ವಲ್ಪ ಉಳಿಬೋದು ಅಂತೇಳಿ ನಮ್ಮ ಆಸೆ. ಈಗ ಪ್ರತಿ ವರ್ಷ ನಮಗೆ ಹೀಗೆ ಯಾರು ನಮ್ಮನ್ನು ಕೇಳೋರಿಲ್ಲ. ಯಾರ ಹತ್ರ ಹೇಳೋದು, ಯಾರ ಹತ್ರ ಹೇಳೋದು ಪ್ರಯೋಜನ ಇಲ್ಲ. ಆದರೂ ಒಂದು ಹೇಳ್ತಿದ್ದೇವೆ, ಒಂದು 4 ಜನ ಗೊತ್ತಾಗಲಿ ಇಲ್ಲಿ ಕೆಲಸ ಆಗೋದು ಈಗ ಸರಿ ಇಲ್ಲ, ಬೇಸಾಯಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಲಿ ಅಂತೇಳಿ ನಮ್ಮದು ವಿನಂತಿ. ಈಗ ಮಳೆಯಿಂದಾಗಿ ಯಾವ ರೀತಿ ಉಪದ್ರ ಆಗಿದೆ ನಿಮಗೆ ಇಲ್ಲಿ ಕೃಷಿ? ಈಗ ಇನ್ನು ಹೀಗೆ ಮಳೆ ಬಂದರೆ ಈಗ ಅಡ್ಡ ಬೀಳ್ತದೆ. ಈಗ ಅಡ್ಡ ಬೀಳಿಗೆ ಸ್ಟಾರ್ಟ್ ಆಗಿದೆ. ಕೆಲವು ತೆನೆ ಎಲ್ಲ ನೀರಿನಲ್ಲಿ ಉಂಟು. ಇನ್ನೊಂದು 2-3 ದಿವಸದಲ್ಲಿ ಮೊಳಕೆ ಬರ್ತದೆ. ತೆನೆ ಮೊಳಕೆ ಬಂದರೆ ನಮಗೆ ಮತ್ತೆ ಏನು ಮಾಡಲಿಕ್ಕೆ ಆಗೋದು, ಅದು ವೇಸ್ಟ್ ಅದು. ಬೈಹುಲ್ಲಂತೂ ಈ ಸಾರಿ ಗದ್ದೆಯಲ್ಲೇ ಬಿಡಬೇಕಿನ್ನು, ಖಾಲಿ ಭತ್ತ ಮಾತ್ರ ನಾವು ತರಬೇಕಾಗ್ತದೆ. ಬೈಹುಲ್ಲು ಸಿಕ್ಕಿದರೆ ನಿಮಗೆ ಹೇಗೆ, ಸಿಗದಿದ್ದರೆ ಹೇಗೆ, ಎಷ್ಟು ವ್ಯತ್ಯಾಸ ಬರುತ್ತೆ? ಅಂದರೆ ಬೈಹುಲ್ಲು ಸಿಕ್ಕಿದರೆ ನಮಗೆ ಒಂದು ಉಂಡೆಗೆ ಒಂದು ಪಿಂಡಿಗೆ 150 ರೂಪಾಯಿ ತಗೊಳ್ತಾರೆ. 50 ರೂಪಾಯಿ ಕಟ್ಟಿದವರಿಗೆ ಕೊಡಬೇಕು, 100 ರೂಪಾಯಿ ಸಿಗ್ತದೆ. ಯಾರಿಗಾದ್ರೂ ಕೊಡ್ಬೋದು. ಸ್ವಲ್ಪ ಅದರಲ್ಲಿ ನಮಗೆ ಲಾಭ ಬರ್ತದೆ. ಇಲ್ಲದಿದ್ದರೆ ಎಲ್ಲ ಬೈಹುಲ್ಲು ಹಾಳು. ನಮಗೆ ಬೇಕಾದಷ್ಟು ತೆಗಿಬೇಕು, ಮತ್ತು ಇದನ್ನು ಗದ್ದೆಯಲ್ಲೇ ಬಿಡಬೇಕು, ನೀರಾಗಿ ಹೋಗ್ತದೆ. ಈಗ ಈ ಮಳೆಯ ನೀರು ಗದ್ದೆಯಲ್ಲಿ ನಿಂತದ್ರಿಂದ ಏನೆಲ್ಲ ಹಾನಿ ಆಗ್ತದೆ ಈ ಬೆಳೆಗೆ? ಅಂದರೆ ಬೈಹುಲ್ಲು ಒಣಗುವುದಿಲ್ಲ, ಎಲ್ಲ ಬುಡ ಹೋಗ್ತದೆ. ಬುಡ ಎಲ್ಲ ಕೊಲ್ತಾಗಿದೆ. ಈಗ ನಮಗಿನ್ನು ಬೈಹುಲ್ನ ಆಸೆ ಬಿಡಲೇಬೇಕು. ಇಲ್ಲ ಭತ್ತ ಸಿಕ್ಕಿದರೆ ನಾನು M4 ಮಾಡಿದ್ದೇನೆ. ಕೆಲವರು ಈಗ ಕಜಜಯ ಅಂತ ಮಾಡಿದ್ದಾರೆ. ಕಜಜಯದವ್ರದ್ದೆಲ್ಲ ಕೊರಳು ಕಟ್ಟಾಗಿ ಕೆಳಗೆ ನೀರಿನಲ್ಲಿ ಉಂಟು. ಈಗ ಅದೆಲ್ಲಕ್ಕೆ ಈಗ ಮೊಳಕೆ ಬಂದಿರ್ಬೋದು. ಈಗ ನೋಡಿ ಇದೆಲ್ಲ ಬೇಸಾಯ ಈಗ ನೀರಿನಲ್ಲೇ ಉಂಟು ಎಲ್ಲರದ್ದು. ಎಲ್ಲ ಪಾಪ ಈಗ ಯಾವ ಕೊಯ್ಲಿಕ್ಕೆ ಬರ್ತಾರೆ ಅಂತ ರೆಡಿ ಆಗ್ತಿದ್ದಾರೆ. ನಿನ್ನೆ ಒಂದು ಬಿಸಿಲಿಗೆ ಕಾಯ್ದಿತ್ತು. ನಾವು ಇವತ್ತು ಕೊಯ್ಯುವಂಥ ಆಲೋಚನೆ ಮಾಡುವಾಗ ನಿನ್ನೆ ರಾತ್ರಿ ಸರಿ ಮಳೆ ಬಂದಿದೆ. ಇನ್ನೂ ಪಕ್ಕ ಕೊಯ್ಲಿಕ್ಕೆ ಆಗೋದಿಲ್ಲ. ಇನ್ನು ಯಾಕಂದರೆ 1 ಫೀಟ್ ನೀರುಂಟು ಗದ್ದೆಯಲ್ಲಿ. ಇನ್ನೊಂದು 15 ದಿವಸ ನಮಗೆ ಕೊಯ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಕೊಯ್ದರೆ ಬೈಹುಲ್ಲು ಬಿಡಬೇಕು ನಾವು. ಈಗ ಇಲ್ಲಿ ಮೆಷಿನ್ ಈಗ ತಕ್ಕ ಮಟ್ಟಿಗೆ ಎಷ್ಟು ಅವೈಲೇಬಿಲಿಟಿ ಇದೆ ನಿಮಗೆ ಇಲ್ಲಿ? ಮಿಷನ್ ಅವರು ಇದ್ದಾರೆ, ಒಂದು ಬರ್ತಾರೆ. ಅದಕ್ಕೆ ಬ್ರೋಕರ್ನವರು ಜಾಸ್ತಿ ಆಗಿದ್ದಾರೆ. ಮಿಷನಿಗಿಂತ ಜಾಸ್ತಿ ಬ್ರೋಕರ್ನವರು ಜಾಸ್ತಿ ಇದ್ದಾರೆ. ಎಲ್ಲ ನಾವು ಕೊಯ್ತೇವೆ ಅಂತ ಹೇಳ್ತಾರೆ. 1 ಗಂಟೆಗೆ ಅವರಿಗೆ ಒಂದು 200 ರೂಪಾಯಿ ಏನಾದರೂ ಅವರಿಗೆ ಸಿಗ್ತದೆ ಕಾಣ್ತದೆ, ಹೆಚ್ಚಿನ ಮಿಷನ್ ನಮ್ಮ ಅಂದಾಜಿ. ನಮಗೆ ಮಾತ್ರ ಇಲ್ಲಿ ಇನ್ನೊಂದೆಂತ ಅಂದರೆ ನಮಗೆ ಅದು ಮಿಷನ್ ಎಷ್ಟು ಫಾಸ್ಟ್ ಕೊಯ್ಲಿಗೆ ಆಗ್ತದೆ, ಎಷ್ಟು ಸ್ಲೋ ಕೊಯ್ಲಿಗೆ ನಮಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಅಷ್ಟೇ ಹೋಗೋದು ಅಂತ ಹೇಳ್ತಾರೆ. ಇಲ್ಲ, ನಿಜವಾಗಲೂ ಅದು ಜಾಸ್ತಿ ಕೊಯ್ಲಿಗೆ ಆಗ್ತದೆ. ನಮ್ಮ ಊರಿನವ್ರಿಗೆ ಯಾರಿಗಾರು ಕೊಡಿಸಿದ್ರೆ ನಮಗೆ ಜಾಸ್ತಿ ಕೊಯ್ಬೋದು. ಅವ್ರು ಭಾರಿ ಸ್ಲೋ ಮಾಡೋದು. 1 ಎಕರೆಗೆ ನಿಜವಾಗ್ಲೂ 1 ಗಂಟೆ ಒಳಗೆ ಕೊಯ್ಬೇಕು ಅವರು. ಇಲ್ಲ, ಈಗ 1.5 ಗಂಟೆ ಮಾಡ್ತಾರೆ. ನಮಗೆ ಅದೂ ಲಾಸು. ಅವ್ರು ಹೇಳಿದಾಗ ನಾವು ಕೇಳಬೇಕು. ಅವರಿಗೆ ಭಾಷೆ ಸಹ ನಮ್ಮದು ಬರೋದಿಲ್ಲ. ನಾವು ಅವ್ರು ಹೇಳಿದಾಗ ನಾವು ಕೇಳಬೇಕು. ಅವ್ರು ಹೇಳಿದ ಗಂಟೆ ನಾವು ಕೊಡಬೇಕು. ಹಾಗಾಗಿದೆ. ಅದರ ಮಧ್ಯದಲ್ಲಿ ಪುನಃ ಹಳಾ ಮಿಷನ್ ತರ್ತಾರೆ. 3/4 ವಾಸಿ ಭತ್ತ ಕೆಳಗೆ ಗದ್ದೆಯಲ್ಲಿ ಇರ್ತದೆ. ಅದೀಗ ನಮಗೆ ಗೊತ್ತಾಗೋದು ಯಾವಾಗ ಅಂದರೆ ಇನ್ನು ನೆಕ್ಸ್ಟ್ ಕೊಳಕೆ ಬೇಸಾಯ ಮಾಡುವಾಗ ಎಲ್ಲ ಮೊಳಕೆ ಬಂದು ಗೊತ್ತಾಗೋದು, ಅಷ್ಟು ಭತ್ತ ನಮ್ಮದು ಹಾಳಾಗಿದೆ ಅಂತೇಳಿ. ಏನಾದರೂ ರೈತರಿಗೆ ಒಂದು ಒಟ್ಟಾರೆ ನಾವೀಗ ಬೇಸಾಯ ಮಾಡ್ತೇವೆ ಅಂತೇಳಿ ಮಾಡ್ತಾ ಇದ್ದೇವೆ ಅಷ್ಟೇ, ಹೊರತು ಬಿಟ್ಟರೆ ಮತ್ತು ಬೇಸಾಯದಲ್ಲಿ ಏನೂ ಲಾಭ ಇಲ್ಲ. ಈಗ ಬೆಂಬಲ ಬೆಲೆಯ ಬಗ್ಗೆ ಏನು ಹೇಳ್ತೀರಿ ನೀವು ಸರ್ಕಾರದಿಂದ? ಬೆಂಬಲ ಬೆಲೆ ಕೊಡ್ತೇವೆ ಹೇಳ್ತಿದ್ದಾರೆ. ಇವತ್ತಿನ ಪೇಪರ್ ನೋಡಿದರೆ ಕಜಜಯಕ್ಕೆಲ್ಲ ಬೆಂಬಲ ಇಲ್ಲ ಅಂತ ಹೇಳ್ತಾರೆ. ಕಪ್ಪಕ್ಕಿ ಅಂತೇಳಿ ಕೊಟ್ಟಿದ್ದಾರೆ. ಕಪ್ಪಕ್ಕಿಗೆ ಬೆಂಬಲ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ನಮ್ಮದು ಕಪ್ಪಕ್ಕಿ. ಹಾಗಾಗಿ ನಮಗೆ ಬೆಂಬಲ ಬೆಲೆ ಸ್ವಲ್ಪ ಕೊಟ್ಟರೆ ಭಾರಿ ಒಳ್ಳೆಯದು. ಸ್ವಲ್ಪ ರೈತರಾದರೂ ಬೇಸಾಯ ಮಾಡುವವರು ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ. ಒಂದು ಕಡೆಯಲ್ಲಿ ನಮ್ಮದು ಅಡಿಕೆ ಹೋಗಿದೆ. ನಮಗೆ ಅಡಿಕೆ ತೋಟ ಉಂಟು. ಅಡಿಕೆ ಹೋಗಿದೆ. ಎಲ್ಲ ಕೊಳೆ ರೋಗದಲ್ಲಿ ಅಡಿಕೆ ಬಿದ್ದಿದೆ. 3 ಸರಿ ಮದ್ದು ಬಿಟ್ಟಿವೆ. ಅಡಿಕೆಗೆ ಕೊಳೆ ರೋಗದಲ್ಲಿ ಒಂದೊಂದು ಹೆಡಿಗೆ ಹಾಕ್ಬೋದು, ಅಷ್ಟು ಅಡಿಕೆ ಬಿದ್ದಿದೆ. ಅಂದರೆ ಬೇಸಾಯ ಈ ಸರಿ ನಮ್ಮ ಮಳೆ ಅಂದರೆ ಎಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಹಾಗೆ ಬಂದಿದೆ ಮಳೆ. ಬಂದ ಅಡಿಕೆ ಇದೆಲ್ಲ ಒಳ್ಳೆ ಅಡಿಕೆಗಳು ಹೀಗೆ ಆಗ್ತಾ ಉಂಟು. ಇನ್ನು ಇದು ನಮಗೆ ಏನು ಮಾಡಲಿಕ್ಕಿಲ್ಲ. ಅದು ಲಾಸ್ಟಿಗೆ ಒಂದು ಗೋಂಟು ಅಂತೇಳಿ ಸಣ್ಣದೊಂದು ಕರಿ ಅಡಿಕೆ ಅಂತೇಳಿ ತಗೊಳ್ತಾರೆ. ಅದಕ್ಕೆ ಸಿಪ್ಪೆ ತೆಗಿಲಿಕ್ಕೆ ಸಹ ಬರೋದಿಲ್ಲ. ಇದೆಲ್ಲ ಹಾಳಾಗಿದೆ ನೋಡಿ. ಇಷ್ಟು ಅಡಿಕೆ ಒಂದೊಂದು ಬುಡದಲ್ಲಿ ಒಂದೊಂದು ಬಾಲ್ದಿ ಸಿಗ್ತದೆ ಬೆಳಿಗ್ಗೆ. ಇನ್ನೂ ಹೇಗಾದರೂ ಹೋಯ್ತೆ ಅದು. ಅಡಿಕೆ ಇಲ್ಲ, ಆಚೆ ಭತ್ತವೂ ಇಲ್ಲ. ಈಚೆ ತೋಟಗಾರಿಕೆ ಇಲಾಖೆಯಿಂದ ಅವರು ಹತ್ತಿರ ಬರೋದಿಲ್ಲ. ಇದು ಹಾಳಾಗಿದೆ ಎಲ್ಲ ಅಡಿಕೆ ನೋಡಿ. ಎಳತ್ತು ಅಡಿಕೆ ಸಹ ಬೀಳ್ತದೆ. ಎಳತ್ತು ಅಡಿಕೆ ಬಿದ್ದು ಹೇಳ್ತಿದ್ದು. ಇದೀಗ ಬಿದ್ದು ಕೆಲವು ದಿವಸ ಆಯಿತು. ಹೇಕೊಂಡು ಬರೋದು ನಾವು. ದಿವಸಕ್ಕೊಂದು ಬಾಲ್ದಿ ಒಂದೊಂದು ಬುಡದಲ್ಲಿ ಸಿಗ್ತದೆ. ಒಟ್ಟಾರೆಯಾಗಿ ಇದು ಕೊಳೆ ರೋಗ ಎಲ್ಲ ಮಳೆ ಜಾಸ್ತಿ ಆಯಿತು. ಮದ್ದು ಬಿಡಲಿಕ್ಕೆ ಸಹ ಬಿಡಲಿಲ್ಲ. ಒಂದು 2 ಸರಿ ಬಿಟ್ಟಿದ್ದೇವೆ ಮದ್ದು, ಆದರೂ ಅದು ಉಪಯೋಗ ಆಗಲಿಲ್ಲ. ಇದೀಗಿನ್ನೂ ವೇಸ್ಟ್ ಇದು. ಇದೆಲ್ಲ ಅಡಿಕೆ ನಾವು ಲಾಸ್ಟಿಗೆ ಒಂದು 500 ರೂಪಾಯಿ ಸಿಕ್ಕುವಲ್ಲಿ 100 ರೂಪಾಯಿ ಸಿಗ್ಬೋದು ಅಷ್ಟೇ. 100 ರೂಪಾಯಿ ಸಹ ಇಲ್ಲ.
ಈಗ ಅಡಿಕೆ ಕೊಳೆ ರೋಗದಿಂದ ಬಾಧಿಸ್ತಾ ಇದೆ ಅಂತ ಹೇಳಿದ್ರಿ, ಈ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಅಡಿಕೆ ಈಗ ಕೊಳೆ ರೋಗ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿ ಈಗ ಒಂದೊಂದು ಬುಡದಲ್ಲಿ ಒಂದೊಂದು ಹೆಡಿಗೆ ಅಡಿಕೆ ಬಿದ್ದಿದೆ. ನಮಗದು ಇಲ್ಲಿ ಏನು ಮಾಡಲಿಕ್ಕೂ ಇಲ್ಲ, ಅದನ್ನು ಹಾಗೆ ಇಡಬೇಕಷ್ಟೇ ಹೊರತು. ಈಗ ತೋಟಗಾರಿಕೆ ಇಲಾಖೆ ಆಗಲಿ ಕೃಷಿ ಇಲಾಖೆ ಆಗಲಿ ಒಂದು ಬಂದು ಹೋದರೆ ನಮಗೆ ಸ್ವಲ್ಪ ರೈತರಿಗೆ ಒಂಚೂರು ಬಂದು ಯಾರು ಅಧಿಕಾರಿಗಳು ನೋಡಿದ್ದಾರೆ, ಮೇಲಧಿಕಾರಿಗಳಿಗೆ ಹೋಗ್ತದೆ ಮಾಹಿತಿ ಹೋಗ್ತದೆ ಅಂತೇಳಿ ನಮ್ಮದು ಒಂದು ಖುಷಿಯಾಗಿರ್ತಿತ್ತು. ಈಗ ಅವ್ರು ಬರೋದಿಲ್ಲ. ಮುಂಚೆ ಪ್ರತಿ ಗ್ರಾಮಕ್ಕೆ ಒಂದು ಗ್ರಾಮ ಸೇವಕರು ಅಂತೇಳಿ ಒಬ್ಬರು ಬರ್ತಿದ್ರು, ಈಗ ಅವರಿಲ್ಲ. ಮತ್ತು ನಮಗೆ ತೋಟಗಾರಿಕೆಯಲ್ಲಿ ಏನು ಮಾಡಬೇಕು ಅದಕ್ಕೆ ಮಾಹಿತಿ ಕೊಡುವವರು ಬೇರೆ ಹೈ ಲೆವೆಲ್ ಮಾಹಿತಿ ಕೊಡ್ತಾರೆ, ಅದೆಲ್ಲ ಪ್ರಯೋಜನ ಇಲ್ಲ. ನಮಗೆ ಇಲ್ಲಿಗೆ ಬಂದವ್ರಿಗೆ ನೋಡಿದರೆ ಸ್ವಲ್ಪ ನಮಗೆ ಗೊತ್ತಾಗ್ತದೆ. ಈಗ ಕೃಷಿ ಇಲಾಖೆ ಆದರೆ ಭತ್ತಕ್ಕೆ ಹತ್ತಿರ ಬರಲಿ, ಏನಾಗಿದೆ ನೋಡಲಿಕ್ಕೆ ಬರಲಿಲ್ಲ, ಒಬ್ಬರು ಫೋನ್ ಮಾಡೋದಿಲ್ಲ. ತೋಟಗಾರಿಕೆಯಲ್ಲಿ ಅವರು ಇನ್ನು ಕೇಳಲಿಕ್ಕೆ ಇಲ್ಲ. ನಮಗೆ ಈ ಕರಾವಳಿ ಭಾಗದಲ್ಲಿ ನಮ್ಮನ್ನು ರೈತರನ್ನು ಕೇಳುವವರೇ ಇಲ್ಲ, ಹಾಗೆ ಆಗಿದೆ ಪರಿಸ್ಥಿತಿ. ಸ್ವಲ್ಪ ಬಂದರೆ ಈಗ ನಮ್ಮ ಕೊಳೆ ರೋಗದ ಬಗ್ಗೆ ಕೃಷಿಯ ಬಗ್ಗೆ ಏನು ಮಾಡ್ಬೋದು ಸ್ವಲ್ಪ ಹೇಳಿದರೆ ನಮಗೆ ಭಾರಿ ಉತ್ತಮ. ಹಾಗಾದರೆ ಈಗ ನೀವು ಈ ಸಂಕಷ್ಟದಲ್ಲಿರುವ ಸಂದರ್ಭದಲ್ಲಿ ಕೃಷಿ ಇಲಾಖೆ ಆಗಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಂದಲೂ ನಿಮಗೆ ಸಾಂತ್ವನ ಏನು ಸಿಗ್ತಾ ಇಲ್ಲ? ಇಲ್ಲ, ಯಾರೂ ಬರಲಿಲ್ಲ. ತೋಟಗಾರಿಕೆ ಆಗಲಿ ಕೃಷಿ ಇಲಾಖೆ ಆಗಲಿ ಯಾರು ಗ್ರಾಮ ಸೇವಕರು ಸಮೇತ ಬರಲಿಲ್ಲ. ಗ್ರಾಮ ವಿ ಎ ಆಗಲಿ ಒಂದು ಬಂದು ನೋಡುವಾಗ ಪರಿಸ್ಥಿತಿಯಲ್ಲಿ ಇಲ್ಲ ನಮಗಿಲ್ಲಿ. ತುಂಬ ಜನ ಇದ್ದಾರೆ ಪಾಪ. ನಾನಾದರೂ ಸ್ವಲ್ಪ ಆಚೆ ಆಚೆ ಹೋಗಿ ಸ್ವಲ್ಪ ಹೇಳ್ಕೊಂಡು ಬರ್ತೇನೆ. ಇಲ್ಲಿ ಕೆಲವು ಹಳ್ಳಿಯವರು ಹೋಗುವ ಸಹ ಪರಿಸ್ಥಿತಿಯಲ್ಲಿ ಇಲ್ಲ, ಹಾಗೆ ಇದ್ದಾರೆ.